ಇವೆಲ್ಲದರ ಮಧ್ಯೆ ಮಾನ್ಯ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಸಂಜೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್ ವಿಸಿಟ್ ಡಿ.ಕೆ. ಶಿವಕುಮಾರ್ ಅವರ ದೆಹಲಿಯ ಪ್ರಯಾಣ. ದೆಹಲಿಯಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಭಾಗವಹಿಸುವಂತಹ ನಿರೀಕ್ಷೆ ಇದೆ. ಇವತ್ತೇ ದೆಹಲಿಗೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಬೆಂಗಳೂರಲ್ಲಿ ನಡೆದಂತಹ ಈ ದುರಂತ ಸಾವಿನಿದೆ, RCB ಅಭಿಮಾನಿಗಳ ದುರಂತ ಸಾವಿನ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರಿಗೆ ದೆಹಲಿಗೆ ಕೊಡ್ತಾ ಇರುವಂತಹ ಮೊದಲನೆಯ ಭೇಟಿ ಮೇ 27ನೇ ತಾರೀಕು, ಅಂದರೆ ಕಳೆದ ತಿಂಗಳು ಬೆಂಗಳೂರಲ್ಲಿ ಕಾಂಗ್ರೆಸ್ನ ವರಿಷ್ಠರು ಅಂದರೆ ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿ ರಂದೀಪ್ ಸುರ್ಜೇವಾಲಾ ಮತ್ತು AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರನ್ನ ಡಿ.ಕೆ. ಶಿವಕುಮಾರ್ ಅವರು ಭೇಟಿಯಾಗಿದ್ದರು. ಆ ಸಂದರ್ಭದಲ್ಲಿ ಸಂಪುಟ ಪುನರ್ರಚನೆ ಮತ್ತು ಪಕ್ಷಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡುವುದಕ್ಕೆ ದೆಹಲಿಗೆ ಬರುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ನ ನಾಯಕರು ಸೂಚನೆಯನ್ನು ಕೊಟ್ಟಿದ್ದರು. ಸೊ ಆ ಹಿನ್ನೆಲೆಯಲ್ಲಿ ಈಗ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಈ ಭೇಟಿಯ ಹಿನ್ನೆಲೆಯಲ್ಲಿ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಬಟ್ ಬೆಂಗಳೂರಲ್ಲಿ ನಡೆದಿರುವಂತಹ ಘಟನೆ ಏನಿದೆ, ಸಹಜವಾಗಿ ಕಾಂಗ್ರೆಸ್ಸಿಗೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅತ್ಯಂತ ಮುಜುಗರವನ್ನು ತಂದೊಡ್ಡಿದೆ. ಕಾರಣ ರಾಹುಲ್ ಗಾಂಧಿ ಅವರು ಇಂತಹ ಅವಘಡಗಳಾದಂತಹ ಸಂದರ್ಭದಲ್ಲಿ ಈ ಅವಘಡಕ್ಕೆ ಬಲಿಯಾದಂತಹ ಕುಟುಂಬಗಳ ಮನೆಗಳಿಗೆ ತೆರಳಿ ಅವರ ಕುಟುಂಬಗಳಿಗೆ ಸಾಂತ್ವನ ಹೇಳ್ತಾ ಇದ್ರು. ಈಗ ಫಾರ್ ಎಕ್ಸಾಂಪಲ್ ನೀವು ಉತ್ತರ ಪ್ರದೇಶದಲ್ಲಿ ನಡೆದಂಥ ಅತ್ಯಾಚಾರದಲ್ಲಿ ಮೃತಪಟ್ಟ ಬಾಲಕಿಯ ಮನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಈಗ ಜಮ್ಮು ಕಾಶ್ಮೀರದಲ್ಲಿ ಪೂಂಚ್ಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಬೇರೆ ಬೇರೆ ಕಡೆಯೆಲ್ಲ ಭೇಟಿಯನ್ನು ಕೊಟ್ಟು ಅವರಿಗೆ ಸಾಂತ್ವನ ಹೇಳುವಂತಹ ಪ್ರಯತ್ನವನ್ನು ಕೂಡ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಮಾಡ್ತಾ ಇದ್ರು. ಬಟ್ ಈಗ ಅವರದ್ದೇ ಪಕ್ಷದ ಸರ್ಕಾರ ಇರತಕ್ಕಂತಹ ಕರ್ನಾಟಕದಲ್ಲಿ 11 ಮಂದಿ, ಅದು ಕೂಡ ಸರ್ಕಾರದ ಬೇಜವಾಬ್ದಾರಿತನ ಮತ್ತು RCB ಮತ್ತು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ನ ದುಡ್ಡಿನ ದುರಾಸೆಯ ಕಾರಣಕ್ಕೋಸ್ಕರ, ಅದರಲ್ಲೂ ಕೂಡ ಎಕ್ಸ್ಪೆಷಲಿ ಡಿ.ಕೆ. ಶಿವಕುಮಾರ್ ಅವರ ಅತಿಯಾದಂಥ ಆಸಕ್ತಿ, ಅನಾವಶ್ಯಕ ಅತಿಯಾದಂಥ ಆಸಕ್ತಿ ಬೇಕಾಗಿರಲಿಲ್ಲ. ಆ ಆಸಕ್ತಿಯನ್ನು ಡಿ.ಕೆ. ಶಿವಕುಮಾರ್ ಅವರು RCB ವಿಚಾರದಲ್ಲಿ ಅವ್ರಿಗೇನೋ ನಾವು ಈಗ ಸಡನ್ ಆಗಿ ಮಾಡಿಬಿಟ್ಟು ಒಂದು ಕ್ರೆಡಿಟ್ ತಗೊಳ್ಳೋಣ, ಅದ್ಭುತವಾಗಿದೆ ಕಾರ್ಯಕ್ರಮ, ಸಖತ್ತಾಗಿ ಮಾಡಿದ್ದಾರೆ, ಹಿಂಗಿರಬೇಕು ಕಾರ್ಯಕ್ರಮ ಅಂತೇಳಿ ಬೇರೆಯವರಿಂದ ಮೆಚ್ಚುಗೆ ಬರುತ್ತೆ ಎನ್ನುವಂತಹ ಲೆಕ್ಕಾಚಾರದಲ್ಲಿದ್ದರು. ಬಟ್ ಆ ಲೆಕ್ಕಾಚಾರ ಬೇರೆ ಆಯಿತು. ಮುನ್ನೆಚ್ಚರಿಕೆ ವಹಿಸಿಕೊಳ್ಳದ ಕಾರಣಕ್ಕೋಸ್ಕರ ಅದರಲ್ಲಿ ಸರ್ಕಾರವನ್ನೇ ದೂರಬೇಕಾಗತ್ತೆ, ಪೊಲೀಸರಿಗಿಂತಲೂ ಕೂಡ ಸರ್ಕಾರವನ್ನೇ ದೂರಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ದೆಹಲಿಯ ಭೇಟಿಯ ಸಂದರ್ಭದಲ್ಲಿ ಏನು ವಿವರಣೆಯನ್ನು ಕೊಡ್ತಾರೆ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದರು. ಬೆಂಗಳೂರು RCB ಅಭಿಮಾನಿಗಳ ಸಾವಿನ ಬಳಿಕ ರಾಹುಲ್ ಗಾಂಧಿ ಅವರು ಕೂಡ ಟ್ವೀಟನ್ನು ಮಾಡಿದರು. ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು. ಆದರೆ ಸರ್ಕಾರದ ಇಮೇಜ್ಗೆ ಪಕ್ಷದ ಇಮೇಜ್ಗೆ ಸ್ಟೇಟ್ ಮತ್ತು ನ್ಯಾಷನಲ್ ಲೆವೆಲಲ್ಲಿ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿದೆ. ಯಾವ ಅಸ್ತ್ರಗಳು ಇಲ್ಲದೆ BJP ಮತ್ತು JDS ಕರ್ನಾಟಕದಲ್ಲಿ ತಿರುಗಾಡ್ತಾ ಇದ್ದಂತಹ ಸಂದರ್ಭದಲ್ಲಿ BJP ಮತ್ತು JDSನ ಕೈಯಲ್ಲಿ ಯಾವ ಅಸ್ತ್ರಗಳು ಇರಲಿಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ. ಅಂತಹ ಹೊತ್ತಲ್ಲಿ ಇಂಥದ್ದೊಂದು ದುರಂತ ನಡೆದು ಅದೀಗ BJP ಮತ್ತು JDSನ ಕೈಗೆ ಪ್ರಬಲ ಅಸ್ತ್ರವಾಗಿ ಬದಲಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಬಿದ್ದಿರುವಂತಹ ದೊಡ್ಡ ಹೊಡೆತವನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಿ ಎನ್ನುವಂತಹ ಪ್ರಶ್ನೆಯನ್ನು ಸಹಜವಾಗಿ ಕೇಳ್ಬೋದು. ಮತ್ತು ಬಹುಶಃ ಕೇಳ್ಬೋದು, ನಿಮಗೆ ಯಾಕೆ ಬೇಕಿತ್ತು ಈ ಉಸಾಬರಿ? RCB ಏನು ಭಾರತ್ ಟೀಮ್ ಇಂಡಿಯಾನಾ ಅಥವಾ ಕರ್ನಾಟಕದ ರಣಜಿ ಟ್ರೋಫಿ ಗೆದ್ದಂತಹ ಕರ್ನಾಟಕದ ತಂಡನ? ಅಲ್ಲ, ಒಂದು ಪ್ರೈವೇಟ್ ತಂಡ. ಅದು IPL ಎನ್ನುವಂಥದ್ದು ಅದು ಖಾಸಗಿ ಕ್ರಿಕೆಟ್ ತಂಡಗಳ ಪಂದ್ಯಾವಳಿ. ಅದು ಯಾವುದೇ ರಾಜ್ಯವನ್ನು ಪ್ರತಿನಿಧಿಸುವ ತಂಡ. RCB ಬೆಂಗಳೂರು ಜೊತೆಗೆ ನಮಗೆ ಆಡ್ ಆನ್ ಆಗಿದೆ ಅನ್ನುವ ಕಾರಣಕ್ಕೋಸ್ಕರ ಸಹಜವಾಗಿ ನಾವು ಅದನ್ನು ನಮ್ಮ ತಂಡ ಅಂತ ಸ್ವೀಕಾರ ಮಾಡಿದ್ದೀವಿ. ಆ ಅಭಿಮಾನದಲ್ಲಿ ತಪ್ಪೇನಿಲ್ಲ. ಆದರೆ ಅದೊಂದು ಖಾಸಗಿ ತಂಡ ಅದು. ಸೊ ಆ ಖಾಸಗಿ ತಂಡವನ್ನು ಸ್ವಾಗತಿಸುವಂತಹ ಉಸಾಬರಿ, ಅದು ಕೂಡ ಒಬ್ಬ ಸರ್ಕಾರದ ಸೆಕೆಂಡ್ ಮೋಸ್ಟ್ ನಂಬರ್ 2 ಡಿ.ಕೆ. ಶಿವಕುಮಾರ್ ಪ್ರೋಟೋಕಾಲನ್ನು ಬ್ರೇಕ್ ಮಾಡಿ ಯಾಕೆ ಹೋಗಿ ನೀವು ಸ್ವಾಗತವನ್ನು ಮಾಡಿದ್ರೆ? ನಿಮಗೇನಕ್ಕೆ ಬೇಕಿತ್ತು? ಡಿ.ಕೆ. ಶಿವಕುಮಾರ್ ಒಂದು ವೇಳೆ RCB ಆ ತಂಡವನ್ನು ಸ್ವಾಗತ ಮಾಡದೆ ಹೋಗಿದ್ದಿದ್ರೆ, RCBಯ ಧ್ವಜವನ್ನು ಒಂದು ಕೈಯಲ್ಲಿ ಹಿಡಿದು ಕಾರಿನಲ್ಲಿ
ಮೆರವಣಿಗೆ ಹೋಗದೇ ಹೋಗಿದ್ದಿದ್ರೆ ಬಹುಶಃ ಡಿ ಕೆ ಶಿವಕುಮಾರ್ ಅವರು ಈ ಎಲ್ಲ ಆರೋಪಗಳನ್ನು ಕೇಳುವಂಥ ಯಾವ ಅವಶ್ಯಕತೆ, ಯಾವ ಪರಿಸ್ಥಿತಿನೂ ಬರ್ತಾ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಯಾವ ಪರಿಸ್ಥಿತಿನೂ ಬರ್ತಾ ಇರಲಿಲ್ಲ. ಡಿ ಕೆ ಶಿವಕುಮಾರ್ ಯಾಕೆ ಟಾರ್ಗೆಟ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಅತಿಯಾದಂತಹ ಆಸಕ್ತಿ, ಅತಿಯಾದಂತಹ ಉತ್ಸುಕತನ, ಆ ಉತ್ಸಾಹ, ಆ ಝೀಲೇನಿತ್ತು ಅದು ಈಗ ಬ್ಯಾಕ್ ಫೈರ್ ಆಗಿದೆ. ಅಂದರೆ ಎಲ್ಲಿ ಉತ್ಸಾಹವನ್ನು ತೋರಿಸ್ಬೇಕಿತ್ತು, ಇಲ್ಲಿ ತೋರಿಸಬಾರ್ದಿತ್ತು, ಅಲ್ಲಿ ಉತ್ಸಾಹವನ್ನು ಡಿ ಕೆ ಶಿವಕುಮಾರ್ ಅವರು ತೋರಿಸಿದ್ದಾರೆ. ಸೊ ಕಾರಣ ಕ್ವಶನ್ ಮಾರ್ಕ್ ಬಂದಿರೋವಂಥದ್ದು ಅದೇ, ಏನಕ್ಕೆ ಬೇಕಿತ್ತು ನಿಮಗೆ ಅಂತೇಳಿ. ಬಹುಶಃ ಕಾಂಗ್ರೆಸ್ನ ಹೈಕಮಾಂಡ್ನವರು ಕೂಡ ಇದೇ ಪ್ರಶ್ನೆಯನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಕೇಳಿರ್ತಾರೆ ಇಷ್ಟೊತ್ತಿಗೆ. ಈಗ ಹೇಗೂ ದೆಹಲಿಗೆ ಬಂದಿದ್ದಾರೆ, ಮತ್ತೊಂದು ಸಲ ಕೇಳಬಹುದು. ಏನು ವಿವರಣೆಯನ್ನು ಕೊಡ್ತಾರೆ, ಹೇಗೆ ಈಗ ಕಾಂಗ್ರೆಸ್ನವರು ಕೇಳ್ತಾ ಇದ್ದಾರೆ. ಈಗ ಗುಜರಾತ್ನಲ್ಲಿ ಸೇತುವೆ ದುರಂತ ಆಯಿತು, ಪಹಲ್ಗಾಮ್ನಲ್ಲಿ ದಾಳಿ ಆಯಿತು, ಉತ್ತರ ಪ್ರದೇಶದಲ್ಲಿ ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತ ಆಯಿತು, ಮಹಾರಾಷ್ಟ್ರದಲ್ಲಿ ಮುಂಬೈನಲ್ಲಿ ಜನ ವಾಕ್ ಮಾಡ್ತಾ ಇದ್ದ ರೈಲ್ವೆ ಏನು ವಾಕರ್ ಏನಿದೆ ಅದು ಬಿದ್ದು ಜನ ಸತ್ತು ಹೋದರು. ಆಗ ಯಾರು ಯಾರನ್ನೂ ಕೂಡ ಪ್ರಶ್ನೆ ಮಾಡಲಿಲ್ಲ. ಬಟ್ ಹಾಗಂತೇಳಿ ಈ ದುರಂತಕ್ಕೆ ಯಾರನ್ನು ಪ್ರಶ್ನೆ ಮಾಡಬಾರ್ದು ಅಂತೇಳ. ಸೊ ಉತ್ತರವನ್ನು ಕೊಡಬೇಕಾಗತ್ತೆ. ಏನು ಉತ್ತರವನ್ನು ಕೊಡ್ತಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಏನು ಇನ್ಸ್ಟ್ರಕ್ಷನ್ಸನ್ನು ಕೊಡ್ಬೋದು ಕಾಂಗ್ರೆಸ್ನ ಹೈಕಮಾಂಡ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.